ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನಾವು ವಾಪಸ್ಸು ಬರ್ತಾ ಇರುವಂಥ ವಿಡಿಯೋ. ನಾವು ಬಂದಿದ್ದು ವಾಪಸ್ಸು 11th ಸಾಟರ್ಡೆ ನಾವು ವಾಪಸ್ ಬಂದಿದ್ವಿ ಊರಿಂದ. ಸೊ ಆವಾಗ ನಾನು ತೆಗೆದಿದ್ದಂಥ ಬ್ಲಾಗ್ ವಿಡಿಯೋನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾವು ವಾಪಸ್ ಬರುವಾಗ ದಾರಿಯಲ್ಲಿ ಈ ಥರ ಹಸಿ ಶೇಂಗಾ ಏನಿದೆ ಅದನ್ನು ಬೇಯಿಸಿಬಿಟ್ಟು ಕೊಡ್ತಾರೆ. 20 ರುಪೀಸ್ ಏನೋ ಪ್ಯಾಕೆಟು. ಸೊ 50 ರುಪೀಸ್ಗೆ 3 ಕೊಟ್ಟಿದ್ರು. ಚೆನ್ನಾಗಿರುತ್ತೆ ಇದು. ಹೋಗೋವಾಗ್ಲೂ ನಾವು ತಿಂದಿದ್ವಿ. ಸೊ ಬರುವಾಗ ಕೂಡ ನಾನು ತಗೊಂಡಿದ್ದೆ, ನೋಡ್ತಾ ಇರ್ಬೋದು ನೀವು. ಸೊ ಈ ಥರದ್ದೆಲ್ಲ ಚಿಕ್ಕದೇನೆ ತುಂಬ ಹ್ಯಾಪಿನೆಸ್ ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ನಾವಿವಾಗ ಏರ್ಪೋರ್ಟ್ಗೆ ಎಂಟರ್ ಆಗಿದ್ದೀವಿ. ಸೊ ಅಲ್ಲಿಂದ ನಾವು 11th ಏನಕ್ಕೆ ಬಂದ್ವಿ ಅಂತ ಹೇಳಿದರೆ, ಅಂದರೆ ಸಂಕ್ರಾಂತಿ ಹಬ್ಬ ಎಲ್ಲ ಇದೆ, ಅದು ಸ್ಪೆಷಲ್ ಫೆಸ್ಟಿವಲ್ ಆದ್ರೂ ಕೂಡ ಆ ಟೈಮಲ್ಲಿ ಏನಕ್ಕೆ ಬಂದ್ವಿ ಅಂತ ಹೇಳಿದರೆ, ನಮಗೆ ಇಲ್ಲಿ ಹಾಲಿಡೇಸ್ ಇಲ್ಲ. ಸೊ ನಾನು ಎಕ್ಸ್ಟ್ರಾ ಹಾಲಿಡೇಸ್ ಹಾಕ್ಕೊಂಡು ಅಲ್ಲಿ ಇದ್ವಿ. ನಾವು 10 days ಆಲ್ಮೋಸ್ಟ್ ಇದ್ವಿ. ಹಾಗೆ ಟಿಕೆಟ್ ಕೂಡ ನಮಗೆ ಆನ್ ದ ಸ್ಪಾಟ್ ಸಿಗಲ್ಲ, ತುಂಬ ಪ್ರಾಬ್ಲಮ್ ಆಗುತ್ತೆ. ಹೇಗಾದರೂ 10 ದಿನ ಇದ್ವಲ್ವಾ ಮನೆಯಲ್ಲಿ ಅಂತ ಹೇಳಿ ನಾವು ವಾಪಸ್ ಬಂದ್ವಿ. ಏನಂದರೆ ದೂರ ಇರುವಾಗ ಏನಾಗುತ್ತೆ ಅಂದರೆ ನಮಗೆ ಯಾವಾಗ ರಜೆ ಎಲ್ಲ ಇರುತ್ತೆ ಆವಾಗಲೇ ಬರಬೇಕಾಗುತ್ತೆ. ಇವಾಗ ನಮಗೆ ಲಗೇಜ್ ಕೂಡ ಸಬ್ಮಿಟ್ ಮಾಡಬೇಕು, ಚೆಕ್ ಇನ್ ಮಾಡಬೇಕು. ಸೊ ಏನಪ್ಪ ಅಂತ ಹೇಳಿದರೆ ಒಬ್ರೊಬ್ರಿಗೆ 15 kgs ನಾವು ತೊಗೊಂಡು ಹೋಗ್ಬೋದು. ಮಕ್ಕಳಿಗೂ ಕೂಡ ಫುಲ್ ಟಿಕೆಟ್ ಇರುತ್ತೆ. ಹಾಗಾಗಿ ನಮಗೆ ಒಬ್ರಿಗೆ 15 ಅಂದರೆ ನಮಗೆ ಟೋಟಲ್ ಆಗಿ 60 kgs ಲಗೇಜನ್ನ ನಾವು ಕ್ಯಾರಿ ಮಾಡ್ಬೋದು. ಬಟ್ ಏನಂದರೆ ಅದು ಚೆಕ್ಕಿನಲ್ಲಿ ಮಾತ್ರ ತಗೊತಾರೆ. ಸೊ ನಮ್ಮದು ವಾಪಸ್ ಹೋಗುವಾಗ ಕಮ್ಮಿ ಲಗೇಜ್ ಇರುತ್ತೆ ಯಾವಾಗ್ಲೂ. ಸೊ ಊರಿಗೆ ಬರುವಾಗ ಯಾವಾಗ್ಲೂ ಜಾಸ್ತಿ ಲಗೇಜ್ ಆಗುತ್ತೆ. ಎಲ್ಲ ನಾವು ಅಲ್ಲಿ ಸಿಗುವಂಥ ಐಟಮ್ಸ್ನೆಲ್ಲ ತಗೊಂಡು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಸೊ ಹಾಗಾಗಿ ಚಿಕ್ಕ ಬ್ಯಾಗ್ಸ್ನೆಲ್ಲ ಅವ್ರು ನಮಗೆ ಫ್ಲೈಟಲ್ಲೇ ತೊಗೊಂಡೋಗ್ಲಿಕ್ಕೆ ಹೇಳಿದರು. ಹಾಗಾಗಿ ಸಂಕ್ರಾಂತಿ ಅಲ್ವಾ, ಇಲ್ಲೆಲ್ಲ ಸಂಕ್ರಾಂತಿಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಸೊ ನೋಡ್ತಾ ಇರ್ಬೋದು ನೀವು, ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಎಲ್ಲೂ ಅದು ಕಲರು ಅಲ್ಲಿ ಇಲ್ಲಿ ಆಗಲಿಲ್ಲ. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ಒಂದೊಂದು ದಿನ ಅಂದರೆ ಇಲ್ಲೆಲ್ಲ 4 ದಿನ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಆ 4 ದಿನನೂ ರೆಪ್ರೆಸೆಂಟ್ ಮಾಡುವಂಥ ರಂಗೋಲಿಯನ್ನು ಇಲ್ಲಿ ಅವರು ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು. ಸೊ ಅದನ್ನು ನಾನು ವಿಡಿಯೋನ ತಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಇವಾಗ ಹಬ್ಬದ ಟೈಮಲ್ಲಿ ಎಲ್ಲ ಕಡೆ ಇದೇ ಡೆಕೋರೇಷನ್ ಎಲ್ಲ ಕಡೆ ಇರುತ್ತೆ. ಹಾಗೆ ರಂಗೋಲಿ ಕಾಂಪಿಟೇಷನ್ ಕೂಡ ಇಲ್ಲೆಲ್ಲ ಇರುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಅವರು ಡೆಕೋರೇಟ್ ಮಾಡಿದ್ರು, ಕಲರೆಲ್ಲ ಹಾಕಿದರು. ಸೊ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ನಾವು ಇವಾಗ ಮೇಲೆ ಫ್ಲೈಟಲ್ಲಿ ಸ್ಟಾರ್ಟ್ ಮಾಡುವಾಗ ನಮ್ಮ ಜರ್ನಿ ಏನಿದೆ ಅಲ್ಲಿ ಸಮ್ಮರು, ತುಂಬ ಸನ್ಲೈಟು ಆ ಥರ ಇರುತ್ತೆ. ಸೊ ನಾರ್ಮಲಾಗಿ ನಾವು ಕೆಳಗಡೆ ಅಲ್ಲಿ ರೀಚ್ ಆಗ್ತಾ ಇದ್ದಂಗೆ ನಮಗೆ ವಿಂಟರ್ ಸ್ಟಾರ್ಟ್ ಆಗುತ್ತೆ, ಚಳಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಜಾಕೆಟ್ಸ್ ಅದನ್ನೆಲ್ಲ ನಾವು ಒಂದು ಬ್ಯಾಗಲ್ಲಿ ಸಪ್ರೇಟಾಗಿ ಹಾಕ್ಕೊಂಡಿರಬೇಕಾಗುತ್ತೆ. ಸೊ ನಾವು ಕೆಳಗಡೆ ಲ್ಯಾಂಡ್ ಆಗಿದ ತಕ್ಷಣ ನಾವು ಆ ಜಾಕೆಟ್ನ ಹಾಕ್ಕೋಬೇಕು, ಇಲ್ಲಾಂದರೆ ತುಂಬ ಚಳಿ ಇರುತ್ತೆ. ಸೊ ಈ ಮಕ್ಕಳು ಜಸ್ಟ್ ಸ್ನ್ಯಾಕ್ಸ್ ಇದು ತೊಗೊಂಬಂದಿದ್ರು. ನಾನು ಮುಂಚೆ ವಿಡಿಯೋದಲ್ಲಿ ಹೇಳಿದ ಥರನೇ ಫ್ಲೈಟಲ್ಲಿ ಟೇಕ್ ಆಫ್ ಆಗುವಾಗ ಮಕ್ಕಳಿಗೆ ಏನಾದರೂ ತಿನ್ನಲಿಕ್ಕೆ ಕೊಡಬೇಕು. ನಿಮ್ಮ ಜೊತೆ ತುಂಬ ಚಿಕ್ಕ ಬೇಬಿ ಇದೆ, ಮಿಲ್ಕ್ ಫೀಡಿಂಗ್ ಅಂತ ಹೇಳಿದರೆ ಅವ್ರಿಗೆ ನೀವು ಬೇಬಿಗೆ ನೀವು ಹಾಲು ಕುಡಿಸ್ಬೇಕಾಗುತ್ತೆ. ಏನಕ್ಕಂದರೆ ಅವ್ರಿಗೆ ಕಿವಿ ನೋವು ಬರುತ್ತೆ, ಅದಕ್ಕೋಸ್ಕರ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ 2 years ಅಂದರೆ 2 ವರ್ಷದ ಒಳಗಡೆ ಮಕ್ಕಳಿಗೆ ಹಾಫ್ ಟಿಕೆಟ್ ಇರುತ್ತೆ. 2 ವರ್ಷದಿಂದ ಮೇಲೆ ಮಕ್ಕಳಿಗೆ ಎಲ್ಲರಿಗೂ ಫುಲ್ ಟಿಕೆಟ್ ಇರುತ್ತೆ. ಇವಾಗ ನಾವು ಡೆಲ್ಲಿ ಏರ್ಪೋರ್ಟ್ಗೆ ಬಂದಿದ್ದೀವಿ. ನಮಗೆ ಆ್ಯಕ್ಚುಲಿ 2 ಫ್ಲೈಟ್ ಚೇಂಜ್ ಮಾಡೋದಿತ್ತು. ಸೊ ಅವ್ರ ಲಗೇಜನ್ನೆಲ್ಲ ತೊಗೊಳ್ಲಿಕ್ಕೇನಿಲ್ಲ, ಲಗೇಜ್ ಡೈರೆಕ್ಟಾಗಿ ನಮಗೆ ಸೆಕೆಂಡ್ ಫ್ಲೈಟಲ್ಲಿ ಬರುತ್ತೆ. ಸೊ ಫಸ್ಟ್ ನಾವು ಈ ಥರ ಆ ಡೆಲ್ಲಿ ಏರ್ಪೋರ್ಟಿಂದ ಮತ್ತೆ ನಾವು ಅಲ್ಲಿಂದ ಚಂಡೀಗಢ ಹೋಗಬೇಕಾಗಿತ್ತು. ಸೊ ಇಲ್ಲಿ ಡೆಲ್ಲಿ ಏರ್ಪೋರ್ಟಲ್ಲಿ ಟಾಯ್ ಶಾಪ್ ಇರುತ್ತೆ ಒಂದು. ಸೊ ಲಾಸ್ಟ್ ನಾನು ಮುಂಚೆ ವಿಡಿಯೋ ಏನು ಹಾಕಿದ್ದೆ ಅದರಲ್ಲೂ ಕೂಡ ನಂದು ಓಲ್ಡ್ ವೀಡಿಯೋಸಲ್ಲಿ ಈ ಟಾಯ್ ಶಾಪ್ದು ವಿಡಿಯೋ ಇರುತ್ತೆ. ನೀವು ನೋಡಲಿಲ್ಲ ಅಂದರೆ ಹೋಗ್ಬಿಟ್ಟು ನೋಡಿ. ಸೊ ಮಕ್ಕಳು ಸ್ವಲ್ಪ ಆಟಾಡ್ಕೊಳ್ಲಿಕ್ಕೆ ಅವರು ಅಲೋ ಮಾಡ್ತಾರೆ, ಪ್ರಾಬ್ಲಮ್ ಏನಿಲ್ಲ. ಸೊ ಟಾಯ್ಸ್ ಏನಿದೆ ಅದನ್ನೆಲ್ಲ ತೊಗೊಳ್ಲಿಕ್ಕೆ ಹೋದರೆ ಮಾತ್ರ ತುಂಬ ಅಂದರೆ ತುಂಬಾ ರೇಟ್ ಜಾಸ್ತಿ ಇರುತ್ತೆ. ಏರ್ಪೋರ್ಟ್ ಅಲ್ವಾ, ಟ್ಯಾಕ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಈ ಪಪ್ಪಿ ಏನಿದೆ ಇದನ್ನು ನನ್ನ ಹಸ್ಬೆಂಡು ತೊಗೊಂಬಂದಿದ್ರು ಶೌರ್ಯ ಚಿಕ್ಕವನಿರುವಾಗ ಒಂದು ಸಲ. ಇದನ್ನು ಮತ್ತು ಇನ್ನೊಂದು ಸಾಫ್ಟ್ ಟಾಯ್ ಟೈಪ್ ತೊಗೊಂಬಂದಿದ್ರು. ಒಂದೊಂದು 2 ಸೇರಿ 3000 4000 ಏನೋ ಆಗಿತ್ತಂತೆ. ಸೊ ಆವಾಗಿಂದ ನಾನಿಲ್ಲಿ ಏನು ಟಾಯ್ ಇದ್ರೂ ನೋಡ್ಲಿಕ್ಕೆ ಅಷ್ಟೇ ಹೇಳ್ತೀನಿ. ಮಕ್ಕಳು ಅಳ್ತಾರೆ, ಬಟ್ ಅವ್ರಿಗೆ
ತಗೊಳ್ಳಿಕ್ಕೆ ಮಾತ್ರ ನಾನು ಒಪ್ಕೊಳ್ಳಲ್ಲ, ತುಂಬ ರೇಟ್ ಜಾಸ್ತಿ ಇವೆಲ್ಲ. ಎಷ್ಟು ಚೆನ್ನಾಗೆಲ್ಲ ಅರೇಂಜ್ ಮಾಡಿದ್ದಾರೆ, ನೋಡಲಿಕ್ಕೂ ತುಂಬ ಚೆನ್ನಾಗಿ ಅನಿಸಿತ್ತು. ಸೊ ಇವಾಗ ನಾವು ನೋಡ್ತಾ ಇರ್ಬೋದು ನೀವು, ಚಿಕ್ಕ ಚಿಕ್ಕ ಬ್ಯಾಗ್ಸ್ ಎಲ್ಲ ಅವ್ರು ನಮ್ಮ ಹತ್ರನೇ ಕೊಟ್ಟಿದ್ದಾರೆ, ಯಾಕೆಂದರೆ ನಮ್ಮದು ಲಿಮಿಟ್ ಕ್ರಾಸ್ ಆಗೋ ಥರ ಇತ್ತು ಅಂತ ಹೇಳಿ. ಇಲ್ಲಿ ನಾವು ರೀಚ್ ಆಗಿದ್ದು 4 o'clock, ನಮಗೂ ನೆಕ್ಸ್ಟ್ ಫ್ಲೈಟ್ 9:30 ಸೊ ಹಾಗಾಗಿ ಸ್ವಲ್ಪ ಏನಾದರೂ ತಿನ್ನಬೇಕಲ್ವಾ, ಹಾಗಾಗಿ 4 ಬರ್ಗರ್ ತೊಗೊಂಬಂದಿದ್ರು ನನ್ನ ಹಸ್ಬೆಂಡ್. ಸೊ ಅದನ್ನು ತಿಂದ್ಬಿಟ್ಟು ನಾವು ಲೈಟಾಗಿ ಸೊ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ರೇನ್ ಬರ್ತಾ ಇದೆ, ಮಳೆ ಬರ್ತಾ ಇತ್ತು. ಸೊ ನಮಗೆ ಮಳೆ ಚಳಿ ಎಲ್ಲ ಒಂದೇ ಸಲ ಸಡನ್ನಾಗಿ ಸ್ಟಾರ್ಟ್ ಆಗಿದ್ದ ಥರ ಅನಿಸಿತ್ತು ಇಲ್ಲಿ. ಸೊ ನಮಗೆ ಹಿಂದೆಗಡೆ ಅಂದರೆ ಬ್ಯಾಕ್ ಸೈಡು ಇಂದ ಸೀಟಿಂದ ಸ್ಟಾರ್ಟ್ ಆಗ್ತಾ ಇತ್ತು ಸೀಟ್ ನಂಬರ್ಸು. ಹಾಗಾಗಿ ನಾವು ಬ್ಯಾಕ್ ಡೋರ್ಸಿಂದ ಹೋಗ್ತಾ ಇದ್ದೀವಿ. ಈ ಫ್ಲೈಟಲ್ಲಿ 2 ಡೋರ್ಸ್ ಇರುತ್ತೆ, ಫ್ರಂಟು ಬ್ಯಾಕು. ಸೊ ನಮಗೆ ಸೀಟ್ ನಂಬರ್ ಹೇಗೆ ಬರುತ್ತೆ, ಸೊ ನಾವು ಹಾಗೆ ನಮಗೆ ಎಲ್ಲಿ ಹತ್ತಿರ ಆಗುತ್ತೆ ಅಲ್ಲಿ ಹೋಗ್ಬೋದು. ಇದು ನೋಡಿ, ಇದು DHL, ಇದು ಜಸ್ಟ್ ಪಾರ್ಸಲ್ ತೊಗೊಂಡು ಹೋಗಲಿಕ್ಕೆ ಬಂದಿರುವಂಥ ಫ್ಲೈಟು. ಸೊ ಏನಿದೆ ನಮಗೆ ಸ್ಪೀಡ್ ಪೋಸ್ಟ್ ಅದೆಲ್ಲ ಏನಂತಾರೆ, ಸ್ಪೀಡಾಗಿ ನಮಗೆ ಪಾರ್ಸಲ್ ಹೋಗಬೇಕು. ಸೊ ಅದಕ್ಕೋಸ್ಕರ ಅದನ್ನೇ ಮಾತ್ರ ತಗೊಂಡು ಹೋಗುವಂಥದ್ದು. ಈ ಮಕ್ಕಳು ಹೋಗ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಸ್ವಲ್ಪ ಸ್ಕಿಡ್ಡಿ ಆಗಿತ್ತು, ಮಳೆ ಬರ್ತಾ ಇದೆ ಅಲ್ವಾ, ತುಂಬ ಚಳಿ ಇತ್ತು. ಸೊ ಅದೇ ಪ್ರಾಬ್ಲಮ್ಮು, ಅಲ್ಲೇನೂ ನಮಗೆ ವೆದರು ತುಂಬ ನಾರ್ಮಲ್ ಆಗಿರುತ್ತೆ. ಸೊ ಇಲ್ಲಿ ಬಂದಿದ್ದ ತಕ್ಷಣ ಒಂದೇ ಸಲ ಕೋಲ್ಡ್ ವೆದರು. ಸೊ ಇವರೆಲ್ಲ ಚೆನ್ನಾಗಿ ವೆಲ್ಕಮ್ ಎಲ್ಲ ಮಾಡ್ತಾರೆ. ಸೊ ನನ್ನ ಮಗ ಅಂತೂ ಅವ್ರ ಜೊತೆನೇ ಇದ್ದ, ಆ ಫ್ಲೈಟಲ್ಲಿ ಇರ್ತಾರಲ್ವ ಗರ್ಲ್ಸ್, ಅವ್ರ ಜೊತೆನೇ ಓಡಾಡ್ತಾ ಇದ್ದ. ಸೊ ಇವಾಗ ನಮಗೆ 9:30 ಆಗಿರೋದ್ರಿಂದ ನೈಟ್ ಜರ್ನಿ. ಸೊ ನೈಟಲ್ಲಿ ಹೇಗೆಲ್ಲ ಕಾಣಿಸುತ್ತೆ ಅಂತ ಹೇಳಿ ನಾನು ವೀಡಿಯೋನ ಚೆನ್ನಾಗಿ ಶೂಟ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ವಿಂಡೋ ಸೈಡ್ ಕೂತ್ಕೊಂಡಿದ್ರೆ ಚೆನ್ನಾಗಿ ವೀಡಿಯೋ ಮಾಡಲಿಕ್ಕಾಗುತ್ತೆ. ಸೊ ಶೌರ್ಯ ಏನಂದರೆ ದೊಡ್ಡವನಾಗಿದ್ದಾನಲ್ವ, ಇಬ್ಬರೂ ವಿಂಡೋ ಸೈಡ್ ಕೂತ್ಕೋತಾರೆ, ನನಗೆ ಕೊಡಲ್ಲ ವಿಂಡೋ ಸೈಡ್ ಕೂತ್ಕೊಳ್ಳಿಕ್ಕೆ. ಆದ್ರೂ ಟ್ರೈ ಮಾಡಿ ವೀಡಿಯೋನ ಮಾಡಿದ್ದೀನಿ. ಇವಾಗ ಟೇಕ್ ಆಫ್ ಆಗ್ತಾ ಇರುವಂಥ ವೀಡಿಯೋ ಇದು. ನೈಟಲ್ಲಿ ಟೇಕ್ ಆಫ್ ಆಗುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಏನಂತಾರೆ, ನಕ್ಷತ್ರ ಥರ ಕಾಣಿಸ್ತಾ ಇರುತ್ತೆ. ರೋಡ್ಸಲ್ಲಿ ಲೈಟ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ಆ ಲೈಟ್ಸ್ ಅದೆಲ್ಲ ಟ್ರಾಫಿಕ್ಕಿಂದ ಇರುವಂಥದ್ದು. ಸೊ ಲೈಟ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಫೈನಲಿ ನಾವು 11 o'clockಗೆ ರೀಚ್ ಆಗಿದ್ವಿ ಚಂಡೀಗಢ ಏರ್ಪೋರ್ಟ್ಗೆ. ಸೊ ಇಲ್ಲಿ ದೊಡ್ಡ ಗಿಟಾರ್ ಇದೆ, ತುಂಬ ಚೆನ್ನಾಗಿತ್ತು ನೋಡಿ. ಸೊ ಹೇಗೆ ಇದೆ ಅಂತ ಹೇಳಿ, ಇದೇ ನಮಗೆ ವೆಲ್ಕಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು ಜಸ್ಟ್ ಎಂಟ್ರ್ ಆಗಿದ ತಕ್ಷಣ ನನಗಿದು ಕಾಣಿಸಿತ್ತು. ಸೊ ಹೇಗಿತ್ತು ನಮ್ಮ ಜರ್ನಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಫುಲ್ ವೀಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ನನಗೆ ವಿಡಿಯೋ ಹಾಕಲಿಕ್ಕೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.